Namaste. I am Chiran from Nalanda Public School. Namaste, this is Gagan, also from Nalanda Public School. ನೀವು ಸ್ಕೂಲ್ ಲೈಫ್ ಆದ್ಮೇಲೆ ತುಂಬಾ ಬೇಜಾರಾಗ್ತಾ ಇದೆಯಾ? ನಿಮಗೆ ಬೋರ್ ಅನ್ನಿಸ್ತಾ ಇದೆಯಾ? ಹೌದು, ಯಾಕಂದರೆ ಸ್ಕೂಲ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ. ಸ್ಕೂಲಲ್ಲಿ ಇದ್ದಾಗಲೆಲ್ಲ ನಮಗೆ ತುಂಬ ಬೋರ್ ಆಗ್ತಿತ್ತು. ಸ್ಕೂಲ್ ಯಾವಾಗ ಬಿಟ್ಟೋಗ್ತಿದ್ವು ಅನ್ನಿಸ್ತಿತ್ತು. ಆದರೆ ಇವಾಗ ಸ್ಕೂಲ್ ಆಚೆ ಬಂದಮೇಲೆ ತುಂಬ ಮೆಮೊರೀಸ್ ಎಲ್ಲ ಕಾಡ್ತಾ ಇರುತ್ತೆ. ಸ್ಕೂಲಲ್ಲಿ ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು ಅನ್ನಿಸ್ತಿತ್ತು. ನಿಜ ನಿಮಗೆ? ನನಗೂ ಹಂಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಸ್ಕೂಲ್ ಲೈಫ್ ಅನ್ನೋದು ಗೋಲ್ಡನ್ ಲೈಫ್ ಅಂತಾನೆ ಕರಿಬೋದು. ಹೌದು. ಇದರಿಂದಾಗಿ ನಮಗೆ ಎಷ್ಟೊಂದು ಮೆಮೊರೀಸ್ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಕೂಲ್ ಮೆಮೊರೀಸಲ್ಲಿ ಸ್ಕೂಲ್ ಟೈಮಲ್ಲಿ ಇದ್ದಾಗ ನಮ್ಗೇನು ಮೆಮೊರೀಸ್ ಬಂದಿದೆ, ಆ ಮೆಮೊರೀಸ್ ಬಗ್ಗೆ ಏನಾರು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಾನು ಶೇರ್ ಮಾಡ್ತೀನಿ. ಏಕೆಂದರೆ ಸ್ಕೂಲ್ನಲ್ಲಿ ನಡೆದಿರೋಂಥ ಎಲ್ಲ ಮೂಮೆಂಟ್ಸು ನನಗೆ ಈಗಲೂ ಜ್ಞಾಪಕ ಇದೆ. ಅದು ಯಾವಾಗಲೂ ತಲೆಯಲ್ಲಿರೋದಲ್ಲ, ಮನಸ್ಸಲ್ಲಿರೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು. ಸ್ಕೂಲಲ್ಲಿ ನಡೆದಿರೋಂಥ ಎಷ್ಟೊಂದು ಮೂಮೆಂಟ್ಸ್ ನನಗೆ ನೆನಪಿದೆ. ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂದರೆ ಸ್ಪೋರ್ಟ್ಸ್ ಮೂಮೆಂಟ್ಸ್. ಏಕೆ ಅಂದರೆ ಸ್ಪೋರ್ಟ್ಸ್ ಅನ್ನೋದು ಎಲ್ಲ ಸ್ಟೂಡೆಂಟ್ಸ್ಗೂ ಅತ್ಯವಶ್ಯಕ ಆಗಿರುತ್ತೆ. ಸ್ಪೋರ್ಟ್ಸಲ್ಲಿ ಎಷ್ಟೋ ವರ್ಷದಿಂದ ನಳಂದ ಸ್ಕೂಲು ಬರೀ ರನ್ನರ್ಸ್ ಆಗಿದ್ರು ಹೋಬಳಿ ಲೆವೆಲಲ್ಲಿ. ಆದರೆ ನಾವು ಹೋದ ವರ್ಷ ತುಂಬ ಎಫರ್ಟ್ಸ್ ಹಾಕಿ ಟೀಚರ್ ಸಪೋರ್ಟಿಂದ ಮತ್ತು ಒಳ್ಳೆ ಟೀಮ್ ಬಿಲ್ಡ್ ಮಾಡಿರೋದ್ರಿಂದ ಈ ಸಲ ವಿನ್ನರ್ಸ್ ಹಾಕಿದ್ದೀವಿ. ಮತ್ತು ಕೋಇನ್ಸಿಡೆನ್ಸ್ಲಿ ಏನಂದರೆ RCBನೂ ಅದೇ ವರ್ಷ ಕಪ್ ಗೆದ್ದಿದೆ, ನಾವು ಅದೇ ವರ್ಷ ಕಪ್ ಗೆದ್ದಿದ್ದೀವಿ. ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಈ ವರ್ಷ ಕಪ್ ನಮ್ಮದು ಅಂತ. ಎಸ್, ಆಫ್ ಕೋರ್ಸ್, ಇಂಡೀಡ್ ಇಟ್ ವಾಸ್ ಅ ಫೆದರ್ ಇನ್ ಆರ್ ಕ್ಯಾಪ್. ನಿಮ್ಮ ಮೂಮೆಂಟ್ಸ್ ಏನಾರ ಹೇಳ್ತೀರಾ ನೆನಪಿದ್ರೆ? ನನಗೆ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ಸ್ ಅಂತ ಹೇಳೋದಾದರೆ, ನನ್ನ ಸ್ಕೂಲ್ ಲೈಫಲ್ಲಿ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳೋದಾದರೆ ಅದು ಕಲ್ಚರಲ್ ಆಕ್ಟಿವಿಟೀಸ್ ರಿಲೇಟೆಡೇ ಆಗಿರುತ್ತೆ. ಯಾಕಂದರೆ ಕಲ್ಚರಲ್ ಆಕ್ಟಿವಿಟೀಸ್ ಟೈಮಲ್ಲಿ ನಿಮಗೆ ಗೊತ್ತಿದೆ, ನಮ್ಮ ಸ್ಕೂಲಲ್ಲಿ ಸ್ಕೂಲ್ನ ಡಿಫ್ರೆಂಟ್ ಡಿವಿಷನ್ಸ್ ಆಗಿ ಗ್ರೂಪ್ ಮಾಡಿಬಿಟ್ಟು ಅವ್ರಿಗೆ ಸಪ್ರೇಟಾಗಿ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟೀಸ್ನ ಅಸೈನ್ ಮಾಡ್ತಾರೆ. ಅದರಿಂದ ಜಾಸ್ತಿ ಕ್ಲಮ್ಸಿ ಆಗೋದಿಲ್ಲ. ಜೊತೆಗೆ ಸ್ಟೂಡೆಂಟ್ಸಿಗೂ ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು ಬೂಸ್ಟ್ ಆಗುತ್ತೆ. ಜೊತೆಗೆ 10th ಲೈಫ್ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನಮಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್. ನಮ್ಮ ಸ್ಕೂಲಲ್ಲಿ ಇವೆಂಟ್ ನಡೆಸ್ತಿರೋ ಟೈಮಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಮತ್ತು ಟೀಚರ್ಸು ಕೂಡ ಓಮ್ನಿ ವ್ಯಾನಲ್ಲಿ ಹೋಗ್ಬಿಟ್ಟು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಎಷ್ಟೊಂದು ಮೆಟೀರಿಯಲ್ಸ್ ಆಗಿರ್ಬೋದು, ಗಾರ್ಲ್ಯಾಂಡ್ಸ್ ಎಲ್ಲ ತರ್ತಿದ್ವಿ. ಆ ಥರ ಟೈಮಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ವಿ, ಫನ್ ಮಾಡ್ತಿದ್ವಿ. ಎಲ್ಲ ಒಬ್ರನ್ನೊಬ್ಬನ ಮಾತಾಡಿಸ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ವಿ. ನಿಜ. ಆಮೇಲೆ ಐಟಮ್ಸ್ ಎಲ್ಲ ಸ್ಕೂಲಿಗೆ ತಂದಾದ್ಮೇಲೆ ನಾವೇ ಎಲ್ಲ ಅರೇಂಜ್ ಮಾಡಿ ಈವೆಂಟ್ನೆಲ್ಲ ನಡೆಸ್ಕೊಟ್ಟು ತುಂಬ ಅದಕ್ಕೆ ಸಕ್ಸಸ್ಸಿಗೆ ಪಾತ್ರ ಆಗ್ತಿದ್ವಿ. ಜೊತೆಗೆ ನಾವೇನು ಈವೆಂಟ್ ನಡೆಸ್ಕೊಡ್ತಿದ್ವಿ ನಡೆಸಾದ್ಮೇಲೆ ಎಷ್ಟೊಂದು ಗೆಸ್ಟ್ಸ್ ಎಲ್ಲ ಬರ್ತಿದ್ರಲ್ಲ, ಅವ್ರು ನಮಗೆ ತುಂಬ ಎಂಕರೇಜ್ ಮಾಡ್ತಿದ್ರು. ಜೊತೆಗೆ ನಮಗೆ ಎಷ್ಟೊಂದು ಅಪ್ರಿಷಿಯೇಷನ್ ಕೂಡ ಕೊಟ್ಟಿದ್ದಾರೆ ಅವರು. ಈ ಟೈಮಲ್ಲಿ ನಾವು ಎಷ್ಟು ಎಕ್ಸ್ಪರ್ಟೈಸ್ಡ್ ಆಗಿಬಿಟ್ಟಿದ್ವಿ ಅಂದರೆ, ಈಗ ನಾವು ಈವೆಂಟ್ ಮ್ಯಾನೇಜಿಂಗಲ್ಲಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿನೇ ಓಪನ್ ಮಾಡ್ಬೋದೇನೋ ಅನ್ನೋಷ್ಟು ಫೀಲಿಂಗ್ ಬರ್ತಿತ್ತು. ನಿಜ, ಅದು ನಿಜ. ನಾವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ತುಂಬ ಎಫರ್ಟ್ಸ್ ಹಾಕಿ ಫನ್ ಮಾಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ನಂದು ಇನ್ನೊಂದು ಮೆಮೊರೇಬಲ್ ಮೂಮೆಂಟ್ ಏನಂದರೆ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್. ಇದು ಸ್ಕೂಲ್ನ ಒಂದು ವರ್ಷದ ಪರಿಶ್ರಮನ ಒಂದೇ ದಿನದಲ್ಲಿ ತೋರಿಸೋವಂಥ ಬಿಗ್ ಪ್ರೋಗ್ರಾಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆ ಅಂದರೆ ಆ್ಯನ್ಯುವಲ್ ಡೇ ಟೈಮಲ್ಲಿ ತುಂಬ ಟೀಚರ್ಸು, ಸ್ಟೂಡೆಂಟ್ಸು ಎಲ್ಲ ಜೊತೆ ಸೇರಿ ಡ್ಯಾನ್ಸ್ ಆಡೋದು, ಆ್ಯಕ್ಷನ್ಸ್ ಮಾಡೋದು, ಫನ್ ಮಾಡೋದು, ಎಂಜಾಯ್ ಮಾಡೋದೆಲ್ಲ ಮಾಡ್ತಾರೆ. ಆ್ಯನ್ಯುವಲ್ ಡೇ ಅಂತ ಬಂದಾಗ ಪ್ರಾಕ್ಟೀಸ್ ಸೆಷನ್ಸ್ ಏನಿರುತ್ತೋ ಆಗ ಸ್ಟೂಡೆಂಟ್ಸು ಚೆನ್ನಾಗಿ ಕಲಿತಾರೆ ಕೂಡ ಮತ್ತು ಎಂಜಾಯೂ ಮಾಡ್ತಾರೆ. ಇದರಿಂದಾಗಿ ನಮ್ಮ ಸ್ಟೇಜ್ ಪ್ರೋಗ್ರಾಮ್ಸಿಗೆ ಸಕ್ಸಸ್ ಸಿಗುತ್ತೆ. ಮತ್ತು ಸ್ಟೂಡೆಂಟ್ಸ್ ಅಂತ ಬಂದಾಗ ಅವರೇ ತಾನಾಗೆ ತಾನು ಫ್ಲವರ್ ಡೆಕೋರೇಷನ್ ಇರ್ಬೋದು, ವಾಲಂಟಿಯರ್ಸ್ ಆಗಿರ್ಬೋದು, ಸ್ಟೇಜ್ ಪ್ರೋಗ್ರಾಮ್ ಆಗಿರ್ಬೋದು, ಎಲ್ಲ ತಾನೇ ಅವರೇ ವಾಲಂಟಿಯರ್ ಆಗಿ ಬಂದಾಗ ಅವ್ರದ್ದು ಲೀಡರ್ಶಿಪ್ ಕ್ವಾಲಿಟಿನೂ ಬೂಸ್ಟ್ ಆಗುತ್ತೆ ಮತ್ತು ಕಾನ್ಫಿಡೆನ್ಸು ಬೂಸ್ಟ್ ಆಗುತ್ತೆ. ಆ್ಯನ್ಯುವಲ್ ಡೇ ಬಗ್ಗೆ ನೀವೇನು ಹೇಳ್ತೀರಾ? ಆ್ಯನ್ಯುವಲ್ ಡೇ ಅಂತ ನೋಡೋದಾದರೆ ನಮ್ಮ ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಡಿಫ್ರೆಂಟ್ ಸ್ಟೂಡೆಂಟ್ಸಿಗೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅಸೈನ್ ಮಾಡ್ತಾರೆ. ಸ್ಟೂಡೆಂಟ್ಸಿಗೆ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಇರೋ ಕಾರಣ ಅವ್ರಿಗೇನು ಇಂಟ್ರೆಸ್ಟ್ ಇದೆ, ಅವ್ರು ಯಾವ ಕೆಲಸದಲ್ಲಿ ಬೆಸ್ಟು ಆ ಕೆಲಸನ ನಿರ್ವಹಿಸ್ಕೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ವಾಲಂಟಿಯರಿಂಗ್ ಆಗಿರ್ಬೋದು, ಗೆಸ್ಟ್ನ ಸ್ಟೇಜಿಗೆ ಎಸ್ಕಾಟ್ ಮಾಡಿರೋದಾಗಿರ್ಬೋದು, ಅಥವಾ ಗೆಸ್ಟ್ನ ಹಾನರ್ ಮಾಡೋದಾಗಿರ್ಬೋದು, ಅಥವಾ ಡ್ಯಾನ್ಸ್ ಪ್ರೋಗ್ರಾಮ್ಸ್ನ ನಡೆಸೋದಾಗಿರ್ಬೋದು, ಅಥವಾ ಈವೆಂಟ್ನ ಮ್ಯಾನೇಜ್ ಮಾಡೋದಾಗಿರ್ಬೋದು. ಈ ಆ್ಯನ್ಯುವಲ್ ಡೇ ಟೈಮಲ್ಲಿ ನಾವು ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ, ತುಂಬ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಟೈಮಲ್ಲಾಗಿರ್ಬೋದು ತುಂಬ ಎಂಜಾಯ್ ಮಾಡ್ತೀವಿ. ಟೀಚರ್ಸ್ನೂ ಜೊತೆ ಕೂಡ ಎಂಜಾಯ್ ಮಾಡ್ತೀವಿ. ದಟ್ಸ್ ಟ್ರೂ ಗಗನ್. ಕೆನ್ ಯು ಶೇರ್ ಸಮಥಿಂಗ್ ಅಬೌಟ್ ಸ್ಕೂಲ್ ಲೈಫ್? ಶ್ಯೂರ್, ಐ ಡೆಫಿನೆಟ್ಲಿ. ಸ್ಕೂಲ್ ಲೈಫ್ ಅಂತ ನೋಡೋದಾದರೆ ನಾನು ಬಂದ್ಬಿಟ್ಟು 10 ಇಯರ್ಸಿಂದ ನಳಂದ ಪಬ್ಲಿಕ್ ಸ್ಕೂಲಲ್ಲೇ ಓದಿದ್ದೀನಿ. 10 ಇಯರ್ಸ್ ಏನು ನಾನು ಓದಿದ್ದೀನಿ, ಆ ಸ್ಕೂಲ್ ಲೈಫಲ್ಲಿ ಚೈಲ್ಡ್ಹುಡ್ಡಲ್ಲಿದ್ದಾಗ ನಾವು ಒಬ್ರನ್ನೊಬ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ಜಗಳ ಮಾಡ್ಕೊತಿದ್ವಿ ಚಿಕ್ಕ ಚಿಕ್ಕ ವಿಷಯಕ್ಕೆ.
ಜೊತೆಗೆ ಹೆಸರುಗಳೇ ಗೊತ್ತಿರಲಿಲ್ಲ. ಸ್ಕೂಲ್ ಲೈಫ್ನ ಎಂಜಾಯ್ ಮಾಡ್ತಿದ್ವಿ ಅವಾಗ. ಇವಾಗ ಸ್ಕೂಲಿಗೆ ಬರೋಕ್ಕೆ ಅಳ್ತಿದ್ವಿ ಆ ಟೈಮಲ್ಲಿ. ಇವಾಗ ಸ್ಕೂಲಿಂದ ಬಿಟ್ಟೋಗ್ತಾ ಇದ್ದೀವಿ ಅಂತ ಅಳಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ಎಷ್ಟೊಂದು ಫ್ರೆಂಡ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಎಷ್ಟೊಂದು ಬಾಂಡಿಂಗ್ಸ್ ಬೆಳೆಸ್ಕೊಂಡಿದ್ದೀವಿ, ಟೀಚರ್ಸ್ ಜೊತೆ ಎಲ್ಲ ಒಳ್ಳೆ ಬಾಂಡಿಂಗ್ ಬೆಳ್ಕೊಂಡಿದ್ದೀವಿ. ಹಿಂಗೆ ಗೊತ್ತು. ಅಕಾಡೆಮಿಕ್ಸ್ ಅಂತ ನೋಡೋದಾದರೆ, ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದ್ಯಾಟ್? ಅಕಾಡೆಮಿಕ್ಸ್ ಅಂತ ಬಂದಾಗ ಟೀಚರ್ಸು ತುಂಬ ಹೆಲ್ಪ್ ಮಾಡ್ತಾರೆ ಅಕಾಡೆಮಿಕ್ಸಿಗೆ. ಅಷ್ಟೇ ಸಪೋರ್ಟಿವ್ ಆಗು ಇರ್ತಾರೆ ಮತ್ತು ತುಂಬ ಚೆನ್ನಾಗಿ ಗೈಡೆನ್ಸ್ ಎಲ್ಲ ಕೊಡ್ತಾರೆ. ನಮಗೆ ಹೆಲ್ಪ್ ಆಗೋ ಥರ ಎಲ್ಲ ಪ್ಯಾನಲ್ ಇದೆ, ಸ್ಮಾರ್ಟ್ ಕ್ಲಾಸಸ್ ಮಾಡ್ತಾರೆ ಮತ್ತು ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ ಫೆಸಿಲಿಟೀಸ್ ಎಲ್ಲ. ಫ್ಯಾಕಲ್ಟೀಸ್ ಎಲ್ಲ ತುಂಬ ಚೆನ್ನಾಗಿ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಇದರಿಂದಾಗಿ ನಾನು 10th 93% ಸ್ಕೋರ್ ಮಾಡೋದಕ್ಕೆ ಸಕ್ಸಸ್ ಆದೆ. ನಿಮ್ಮದು ಬಗ್ಗೆ ಹೇಳ್ತೀರಾ ಅಕಾಡೆಮಿಕ್ಸ್ ಬಗ್ಗೆ? ನನ್ನ ಅಕಾಡೆಮಿಕ್ಸ್ ಅಂತ ನೋಡೋದಾದರೆ, ನನ್ನ ಅಕಾಡೆಮಿಕ್ಸ್ ನಾನು 10th ಬಂದ್ಬಿಟ್ಟು 95.8% ಸ್ಕೋರ್ ಮಾಡಿದ್ದೀನಿ. ಈ ಪರ್ಸೆಂಟೇಜು ನಮ್ಮ ಟೀಚರ್ಸ್ ಮತ್ತು ಪೇರೆಂಟ್ಸ್ ಎಫರ್ಟ್ಸಿಂದನೇ ಆಗಿದೆ. ಅಫ್ಕೋರ್ಸ್ ನಾನು ಎಫರ್ಟ್ಸ್ ಹಾಕಿದ್ದೀನಿ, ಆದರೆ ಮೋರ್ ಓವರ್ ಟೀಚರ್ಸ್ ಎಫರ್ಟ್ಸ್ ಹಾಕಿ ಅವರು ತುಂಬ ಶ್ರಮೆ ಬಿದ್ದಿರೋದ್ರಿಂದ ಈ ರಿಸಲ್ಟ್ ಬಂದಿದೆ. ನಮ್ಮ ಸ್ಕೂಲಲ್ಲಿ ಇನ್ನೂ ಎಷ್ಟೊಂದು ಜನ ಚೆನ್ನಾಗಿ ರಿಸಲ್ಟ್ ತೊಗೊಂಡಿದ್ದಾರೆ. ಟೀಚರ್ಸು ತುಂಬ ಫ್ರೆಂಡ್ಲಿಯಾಗಿ, ಜೊತೆಗೆ ಸ್ಟೂಡೆಂಟ್ಸ್ ಏನೇ ಮಿಸ್ಟೇಕ್ಸ್ ಅಥವಾ ಎರರ್ಸ್ ಮಾಡಿದ್ರು ಕರೆಕ್ಟ್ ಮಾಡಿಬಿಟ್ಟು ಫ್ರೆಂಡ್ಲಿ ವೇಯಲ್ಲಿ ತಿದ್ದುತ್ತಾರೆ. ಇದು ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಅಕಾಡೆಮಿಕ್ಸ್ ಅಂತ ನೋಡೋದಾದರೆ, ನಳಂದ ಪಬ್ಲಿಕ್ ಸ್ಕೂಲಲ್ಲಿ 10th ಬೋರ್ಡ್ ಎಕ್ಸಾಮ್ಸಿಗೆ 10th ಮುಂಚೆ ಅಂದರೆ 8th 9th ಪ್ರಿಪೇರ್ ಮಾಡ್ತಾರೆ ಸ್ಟೂಡೆಂಟ್ಸ್ನ 10th ಬೋರ್ಡ್ ಎಕ್ಸಾಮ್ಸಿಗೆ. ನಿಜ. ಅದರಿಂದ 10th ಬಂದಾಗ ಪ್ರೆಷರ್ ಫೀಲ್ ಆಗಲ್ಲ ಸ್ಟೂಡೆಂಟ್ಸಿಗೆ. ಆ ಕಾರಣದಿಂದ 10th ಬಂದಾಗ ನಮಗೆ ಸ್ವಲ್ಪ ಫ್ರೀಡಮ್ ಇರುತ್ತೆ. ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಾಗಿರ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಜೊತೆಗೆ 10th ಲೈಫ್ನ ಸ್ಪೀಕಿಂಗ್ ಆಫ್ ಕಲ್ಚರ್, ನಮ್ಮ ನಳಂದ ಪಬ್ಲಿಕ್ ಸ್ಕೂಲಲ್ಲಿ ನಿಮಗೆ ಗೊತ್ತಿದೆ ಕಲ್ಚರ್ ಎಷ್ಟು ಪ್ರಮೋಟ್ ಮಾಡ್ತೀವಿ, ಎಂಕರೇಜ್ ಮಾಡ್ತೀವಿ ಅಂತ. ತುಂಬ ಇಂಡಿಯನ್ ಟ್ರೆಡಿಷನ್ನ ತುಂಬ ನೀಟಾಗಿ ಫಾಲೋ ಮಾಡ್ತಾರೆ. ಜೊತೆಗೆ ಪ್ರತಿಯೊಂದು ಇವೆಂಟಲ್ಲೂ ಟ್ರೆಡಿಷ್ನಲ್ ವೇರ್ನ ಫಿಟ್ಟಾಗಿ ಹಾಕೊಂಬರ್ಬೇಕು ಅಂತ ಹೇಳ್ತಾರೆ. ಜೊತೆಗೆ ತುಂಬ ಇಂಡಿಯನ್ ಕಲ್ಚರ್ ಲೈಕ್ ಟೀಚರ್ಸ್ ಅಥವಾ ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಅಥವಾ ಟೀಚರ್ಸ್ನ ನೀಟಾಗಿ ಮಾತಾಡ್ಸೋದಾಗಿರ್ಬೋದು, ಕ್ಲಾಸಲ್ಲಿ ಹೆಂಗಿರಬೇಕು ಅನ್ನೋದಾಗಿರ್ಬೋದು. ಈವನ್ ಸಿವಿಕ್ ಸೆನ್ಸ್ ಕೂಡ ಹೇಳ್ಕೊಡ್ತಾರೆ ನಮ್ಮ ಸ್ಕೂಲಲ್ಲಿ. ಪ್ರೀ ಸ್ಕೂಲಲ್ಲೇ ಸ್ಟಾರ್ಟ್ ಮಾಡ್ತಾರೆ ಸಿವಿಕ್ ಸೆನ್ಸ್ನ ಹೇಳ್ಕೊಡೋದು. ಜೊತೆಗೆ ನಾವು ಟೀಚರ್ಸ್ ಜೊತೆ ಎಮೋಷ್ನಲಿ ಅಟ್ಯಾಚ್ ಆಗಿರ್ತೀವಿ. ಟೀಚರ್ಸ್ ಜೊತೆ ಎಷ್ಟು ಅಟ್ಯಾಚ್ ಆಗಿರ್ತೀವಿ ಅಂದರೆ ಅವ್ರನ್ನ ಆ್ಯಸ್ ಅ ಮದರ್ ಟೀಚರ್ ಅಂತಲೂ ಹೇಳ್ತೀವಿ ನಾವು. It is very true. I totally agree with you, Gagan. My last question, why you choose Nalanda School as best school in Tumkur? Chirant, in my opinion, ನಳಂದ ಈಸ್ ದಿ ಬೆಸ್ಟ್ ಸ್ಕೂಲ್ ಇನ್ ತುಮಕೂರು. ಯಾಕಂದರೆ ನಳಂದಾದಲ್ಲಿ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದ್ದಾರೆ. ಅದು ಬಿಟ್ಟು ನೋಡೋದಾದರೆ ಬೇರೆ ಸ್ಕೂಲ್ಸಲ್ಲಾದರೆ ಟಾಪರ್ಸ್ನ ಹಂಟ್ ಮಾಡ್ತಾರೆ. ಡಿಫ್ರೆಂಟ್ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಕೊಟ್ಟಾಗಿರ್ಬೋದು, ಡಿಫ್ರೆಂಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಬಿಟ್ಟು ಟಾಪರ್ಸ್ನ ಅವ್ರ ಸ್ಕೂಲಿಗೆ ತೊಗೊಳಕ್ಕೆ ನೋಡ್ತಾರೆ. ಆದರೆ ನಮ್ಮ ನಳಂದ ಪಬ್ಲಿಕ್ ಸ್ಕೂಲಲ್ಲಿ ಯಾರು ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲ ಥರದ ಸ್ಟೂಡೆಂಟ್ಸ್ ಇರ್ತಾರೆ. ಕಡಿಮೆ ಓದಿರೋರು, ಜಾಸ್ತಿ ನಾಲೆಡ್ಜ್ ಇಟ್ಕೊಂಡಿರೋರು, ಎಲ್ಲರನ್ನೂ ಟ್ರೈನ್ ಮಾಡ್ತಾರೆ. ಯಾರಿಗೂ ಭಯ ಆಗ್ದಂಗೆ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ಟ್ರೈನ್ ಮಾಡ್ತಾರೆ ಸ್ಟೂಡೆಂಟ್ಸ್ನ. ಅವ್ರ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿಬಿಟ್ಟು ಲಾಸ್ಟ್ ಫೈನಲ್ ಬೋರ್ಡ್ ಎಕ್ಸಾಮ್ಸ್ನ ನೀಟಾಗಿ ಬರೆಯೋಕ್ಕೆ ಟ್ರೈನ್ ಮಾಡ್ತಾರೆ. ನೀನೇನು ಒಪಿನಿಯನ್ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ? ಖಂಡಿತವಾಗ್ಲೂ ನಳಂದ ಸ್ಕೂಲ್ ಅನ್ನೋದು ಬೆಸ್ಟ್ ಸ್ಕೂಲ್ ತುಮಕೂರಲ್ಲಿ. ಯಾಕೆ ಅಂದರೆ ಅವ್ರು ಬರೀ ಅಕಾಡೆಮಿಕ್ಸ್ ಅಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಬೇರೆ ಒಳ್ಳೆ ವಿಷಯಗಳಿಗೆ ಎಂಕರೇಜ್ ಮಾಡ್ತಾರೆ. ಇದು ಕಲ್ಚರಲ್ ಸ್ಕೂಲ್ ಆಗಿರೋದ್ರಿಂದ ಇದರಲ್ಲಿ ಟ್ರೆಡಿಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ಡಿಸಿಪ್ಲಿನು ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಒಳ್ಳೆ ಎನ್ಕರೇಜ್ಮೆಂಟ್ ಇದೆ. ಮತ್ತು ನಳಂದ ಸ್ಕೂಲಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ, ಇಲ್ಲಿ ಟೇಕ್ವಾಂಡೋ ಕ್ಲಾಸಸ್ ಮಾಡ್ತಾರೆ, ಮ್ಯೂಸಿಕ್ ಕ್ಲಾಸಸ್ ಮಾಡ್ತಾರೆ, ಭಗವದ್ಗೀತೆ ಕ್ಲಾಸಸ್ ಮಾಡ್ತಾರೆ. ವಿತೌಟ್ ಎನಿ ಎಕ್ಸ್ಟ್ರಾ ಫೀಸ್ ಈ ಕ್ಲಾಸಸ್ನ ರನ್ ಮಾಡ್ತಾರೆ. ಇಂಪಾರ್ಟೆಂಟಾಗಿ ಹೇಳಕ್ಕೆ ಬಂದರೆ ಹ್ಯಾಂಡ್ ರೈಟಿಂಗ್ ಕ್ಲಾಸಸ್. ಇದರಿಂದಾಗಿ ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಮತ್ತು ಕಾನ್ಫಿಡೆಂಟ್ ಲೆವೆಲ್ ಬೂಸ್ಟ್ ಆಗುತ್ತೆ ಟೆಸ್ಟು ಮತ್ತು ಎಕ್ಸಾಮಲ್ಲಿ. ಇದಕ್ಕೋಸ್ಕರ ನಳಂದ ಸ್ಕೂಲ್ ತುಂಬ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.